ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಿಂಪಲ್ ಆಗಿ ಹೆಲ್ದಿಯಾಗಿ ಪನ್ನೀರ್ ಬುರ್ಜಿ ರೋಲ್ ಹೆಂಗೆ ಮಾಡೋದು ನೋಡುಂಬರಿ. ಭಾಳ ಅಂದ್ರೆ ಭಾಳ ಈಸಿ ಐತಿ ಮತ್ತು ಹಂಗೆ ಟೇಸ್ಟನ್ನು ಆಗೈತಿ. ಒಂದು ಸಲ ಟ್ರೈ ಮಾಡಿರಿ. ಇಲ್ಲೇ ಒಂದು ಬಾಣಲಿಗೆ ನಾನು ಎಣ್ಣೆ ಹಾಕ್ಕೊಂಡೀನಿ, ಸನ್ಫ್ಲವರ್ ಆಯಿಲ್. ಅದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರೋಂಥ ಮೆಣಸಿನ್ಕಾಯಿ ಹಾಕ್ಕೊಂಡೀನಿ, ಹಸಿ ಮೆಣಸಿನ್ಕಾಯಿ. ಸ್ವಲ್ಪ ಚಟ್ಪಟ್ ಆದ್ಮೇಲೆ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಫ್ರೈ ಮಾಡ್ಕೋಬೇಕಾಗ್ತೈತಿ. ನಾವು ಎಷ್ಟು ಚಿಕ್ಕದಾಗಿ ಕಟ್ ಮಾಡ್ತೀವಲ್ಲ ಅಷ್ಟು ಚಲೋ ಬರ್ತದಿದ್ದು ಬುರ್ಜಿ. ನಾನಿಲ್ಲೇ ಈರುಳ್ಳಿ ಹಾಕ್ಕೊಂಡೀನಿ, ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಇದು ಸ್ವಲ್ಪ ಫ್ರೈ ಆದ್ಮ್ಯಾಗ 2 ಟೇಬಲ್ ಸ್ಪೂನ್ ಅಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ. ನೀವು ಬೇಕಾದರೆ ಪೇಸ್ಟ್ ಇಲ್ಲಪ್ಪ ಅಂತಂದ್ರೆ ಚಿಕ್ಕದಾಗಿ ಕಟ್ ಮಾಡಿನೂ ಹಾಕೋಬೋದು ಶುಂಠಿ ಬೆಳ್ಳುಳ್ಳಿನ. ಇದನ್ನು ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣಂತ. ಇದಿಷ್ಟು ಫ್ರೈ ಆದ್ಮ್ಯಾಗ ನಾವು ಚಿಕ್ಕದಾಗಿ ಕಟ್ ಮಾಡಿರೋಂಥ ಬಿಗ್ ಕ್ಯಾಪ್ಸಿಕಮ್ಮನ್ನು ಹಾಕೊಳ್ಳೋಣ, ಡೊಣ್ ಮೆಣಸಿನ್ಕಾಯಿನ. ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊರಿ. ಮತ್ತು ಇದಕ್ಕೆ ತುರಿದಿಟ್ಕೊಂಡಿರುವಂಥ ಕ್ಯಾರೆಟನ್ನು ಹಾಕೋತೀನಿ. ನಿಮ್ಮ ಕಡೆ ಕ್ಯಾಬೇಜ್ ಇತ್ತು ಅಂದ್ರೆ ನೀವು ಕ್ಯಾಬೇಜನ್ನು ಆ್ಯಡ್ ಮಾಡ್ಕೋಬೋದು. ಇದಿಷ್ಟು ಹಾಕ್ಕೊಂಡು ಇದನ್ನು ಚೆಂದಾಗಿ ಫ್ರೈ ಮಾಡ್ಕೊಳ್ಳೋಣಂತ. ನೋಡ್ರಿ ಈ ರೀತಿ. ಇದಿಷ್ಟು ಫ್ರೈ ಆದಮೇಲೆ ನಾವು ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಅರಿಶಿನ ಪುಡಿ ಮತ್ತು ಉಪ್ಪನ್ನು ಸೇರಿಸ್ಕೊಳ್ಳಿ. ನೀವು ಎಷ್ಟು ಕ್ವಾಂಟಿಟಿದು ಮಾಡತ್ತೀರಲ್ಲ ಅಷ್ಟು ನೋಡ್ಕೊಂಡು ನೀವು ಮಸಾಲೆ ಪದಾರ್ಥನ ಆ್ಯಡ್ ಮಾಡ್ಕೊರಿ. ಇದಿಷ್ಟು ಹಾಕ್ಕೊಂಡು ನಾವು ಚೆಂದಾಗ ಮಿಕ್ಸ್ ಮಾಡ್ಕೊಳ್ಳೋಣಂತ. ಇದಕ್ಕೆ ನಾವೀಗ ಹೆರ್ಜಿಟ್ಕೊಂಡಿರುವಂಥ ಪನ್ನೀರ್ ಹಾಕ್ಕೊಳ್ತೀನಿ. ಪೂರ ಚಿಕ್ಕದಾಗಿ ನೀವು ಪೀಸು ಮಾಡ್ಕೋಬೋದು, ಬಟ್ ಈ ಥರ ನಾವು ತುರಿದು ಇಟ್ಕೊಂಡ್ವಿ ಅಂದರೆ ಈಸಿ ಆಗ್ತೈತಿ, ಅಂದ್ರೆ ಚಲೋ ಮಿಕ್ಸ್ ಆಗ್ತೈತಿ. ನೋಡ್ರಿ, ಇದನ್ನು ಹಾಕ್ಬಿಟ್ಟು ನಾವು ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ಳೋಣಂತ. ಇದನ್ನು ನಾವು ರೊಟ್ಟಿ, ಚಪಾತಿ ಎದ್ರಾಗಾದ್ರೂ ನಾವು ಹಚ್ಕೊಂಡು ತಿನ್ಬೋದು, ಟೇಸ್ಟ್ ಆಗ್ತೈತಿ. ಇಲ್ಲ ರೈಸ್ ಜೊತೆಗೆ ಸೈಡ್ ಡಿಶ್ ಅಂತಾನು ಮಾಡ್ಕೋಬೋದು. ನೋಡ್ರಿ, ಇದನ್ನು ಚೆಂದಾಗಿ ಈ ರೀತಿ ಥರ ಮಿಕ್ಸ್ ಮಾಡ್ಕೊಂಡ್ವಿ ಅಂದ್ರೆ ರೆಡಿ ಆಗ್ತೈತಿ. ಇದಕ್ಕೆ ಕೊತ್ತಂಬರಿ ಮತ್ತು ಪುದೀನ ಆ್ಯಡ್ ಮಾಡ್ಕೋತೀನಿ. ಅದನ್ನು ಚಿಕ್ಕದಾಗಿ ಕಟ್ ಮಾಡಿಟ್ಕೊರಿ. ನಾ ಆವಾಗಲೇ ಅರಿಶಿನ ಪುಡಿ ಹಾಕೋದು ಸ್ಕಿಪ್ ಆಗೈತೆ, ಹಾಗಾಗಿ ಇಲ್ಲಿ ಹಾಕತೀನಿ. ಇದು ಚಿಕ್ಕ ಮಕ್ಕಳಿಗೆ ಭಾಳ ಇಷ್ಟ ಆಕೈತಿ, ಯಾಕಂದ್ರೆ ಪನ್ನೀರ್ ದೊಡ್ಡ ದೊಡ್ಡ ಪೀಸ್ ಇರ್ತಾವಲ್ಲ, ಹಾಗಾಗಿ ಅವ್ರಿಗೆ ಕರೆಕ್ಟ್ ಆಗಂಗಿಲ್ಲ ತಿನ್ನೋಕೆ. ಈ ರೀತಿಯಾಗಿ ಬುರ್ಜಿ ಅದು ಮಾಡಿದ್ವಿ ಅಂದ್ರೆ ಅವ್ರಿಗೂ ತಿನ್ನೋಕೆ ಈಸಿ ಆಕೈತಿ. ಮತ್ತು ಈ ರೋಲ್ನ ನಾವು ಎಲ್ಲರ ಟ್ರಾವೆಲ್ ಮಾಡಬೇಕಾದ್ರೆ, ಇಲ್ಲ ಯಾರು ಟ್ರಾವೆಲಿಂಗ್ ಹೋಗಬೇಕಾದ್ರೆ, ಅಥವಾ ಚಿಕ್ಕ ಮಕ್ಳಿಗೆ ಬಾಕ್ಸ್ ಅಂದ್ರೆ ಇದನ್ನು ಈ ರೋಲ್ ಮಾಡಿಕೊಟ್ವಿ ಅಂದ್ರೆ ಭಾಳ ಈಸಿ ಆಗ್ತೈತಿ. ನೋಡಿರಿ, ಈ
ರೀತಿ ನಾವು ಮಾಡ್ಕೊಂಡ್ವಿ ಅಂದ್ರೆ ನಮ್ಮದು ಪನ್ನೀರ್ ಬುರ್ಜಿ ರೆಡಿ ಆಗ್ತೈತಿ. ಭಾಳ ಅಂದ್ರೆ ಭಾಳ ಈಸಿ, ಬೇಗನೂ ಮಾಡ್ಬೋದು. ನೋಡ್ರಿ ಫೈನಲ್ ಆಗಿ ಈ ರೀತಿ ಬಂದೈತಿ. ಈಗ ನಾವು ರೋಲಿಗೆ ಬೇಯಿಸ್ಬೇಕಲ್ಲ ಪರೋಟ ಅಥವಾ ಚಪಾತಿ, ಅದನ್ನು ರೆಡಿ ಮಾಡ್ಕೊಳ್ಳೋಣಂತ. ನಾನು ಇಲ್ಲೇ ಮೊದಲು ಗೋಧಿ ಹಿಟ್ಟನ್ನು ನಾದಿ ಇಟ್ಟಿದ್ದೆ, ಅದ್ರಾಗೂ ತೋರಿಸತ್ತೀನಿ. ನಿಮಗೆ ಬೇಕಾದ್ರೆ ಮೈದಾ ಹಿಟ್ಟಲ್ಲೇನೂ ಮಾಡ್ಬೋದು. ಮೈದಾ ಹಿಟ್ಟು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತಂದು ನಾ ಇಲ್ಲಿ ಗೋಧಿ ಹಿಟ್ಟಲ್ಲೇನ ಮಾಡತ್ತೀನಿ. ನೋಡ್ರಿ ಈ ರೀತಿ ನಾವು ಇದನ್ನು ಚಪಾತಿ ಗತೆ ಮಾಡ್ಕೊಂಡು ಆಯಿಲ್ ಹಾಕಿಬಿಟ್ಟು ಈ ರೀತಿಯಾಗಿ ನಾವು ಮಾಡ್ಕೋಬೇಕಾಗ್ತೈತಿ. ಈ ರೀತಿ ಮಡಚ್ಕೊಂಡು ನಾವು ಸ್ವಲ್ಪ ಅದನ್ನು ಸುತ್ತಕೊಂಡ್ವಿ ಅಂತಂದ್ರೆ ಪರೋಟ ಟೈಪ ಬರ್ತೈತಿ, ಪದರವಾಗಿ. ನೋಡ್ರಿ ಈ ರೀತಿ ಈ ಥರ ಲಟ್ಟಿಸ್ಕೊಂಡು ಬೇಯಿಸ್ಕೊಂಡ್ವಿ ಅಂತಂದ್ರೆ ಪರೋಟನೂ ರೆಡಿ ಆತ. ನೋಡ್ರಿ ಈ ರೀತಿ ಆಗಿ ಬಂದೈತಿ. ಇದನ್ನ ಇವಾಗ ರೋಲ್ ಮಾಡೋಣಂತ. ಇದಕ್ಕೆ ನಾನು ಮೇಲೆ ಕೆಚಪ್ ಹಾಕ್ಕೊಳತ್ತೀನಿ. ನಿಮಗೆ ನೀವು ಮಯೋನೀಸ್ ಅಥವಾ ಪೆರಿ ಪೆರಿ ಸಾಸ್ ತಿನ್ನೋರಿದ್ರೆ ಅದನ್ನು ಆ್ಯಡ್ ಮಾಡ್ಕೋಬೋದು. ನಾನು ಮಯೋನೀಸ್ ಅಲ್ಲಿ ಪೆರಿ ಸಾಸ್ ಇನ್ನೊಂದು ಯಾವುದು ನಾನು ಯೂಸ್ ಮಾಡೋಂಗಿಲ್ಲ, ಅಷ್ಟು ಹೆಲ್ತಿಗೆ ಒಳ್ಳೇದಲ್ಲ ಅದು, ಚಿಕ್ಕ ಮಕ್ಳಿಗಾತ ಯಾರಿಗಾತ, ಹಾಗಾಗಿ ನಾನು ಯೂಸ್ ಮಾಡೋದಿಲ್ಲ. ನೀವು ಬೇಕಂದ್ರೆ ಮಾಡ್ಬೋದು. ನಾನು ಇಲ್ಲಿ ಸ್ಟಫಿಂಗಿಗೆ ಬುರ್ಜಿ ಹಾಕಿ ಮೇಲೆ ಸ್ವಲ್ಪ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಹಾಕಿ ರೆಡಿ ಮಾಡಿದೆ. ಇದನ್ನು ಈಗ ಒಂದು ಪೇಪರ್ನಾಗ ಸುತ್ತಿದೆ. ನೋಡ್ರಿ ಈ ರೀತಿಯಾಗಿ ಬಂತು. ಮಸ್ತ್ ಅಂದ್ರೆ ಮಸ್ತ್ ಆಗಿತ್ತು. ನಮ್ಮ ಬ್ರದರಿಗಂತ ಟೇಸ್ಟ್ ಕೊಟ್ಟಿದೆ, ಅವರು ಟ್ರಾವೆಲಿಂಗ್ ಹೋಗಬೇಕಾಗಿತ್ತು, ಹಾಗಾಗಿ ನಾನು ಈ ಥರ ರೆಡಿ ಮಾಡೀನಿ. ಮಸ್ತ್ ಅಂದ್ರೆ ಮಸ್ತ್ ಆಗಿತ್ತು.